ನಾನು ಶಿಲ್ಪಾ ಗೌಡ. ಈತನ ಹೆಸರು ಸತೀಶ, AEE ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇರೋದು ಮಂಡ್ಯದಲ್ಲಿ. ಈತ ಮಾಡಿದ ಲೂಟಿ ಅರ್ಧ ಮಂಡ್ಯವನ್ನೇ ಖರೀದಿ ಮಾಡಬಹುದು ನೋಡಿ. ಈತನ ಒಂದೇ ಒಂದು ಎಕ್ಸಾಂಪಲ್ನ ನಾನು ಹೇಳ್ತೀನಿ. 1 ವರ್ಷದ ಹಿಂದೆ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 1 ವರ್ಷದ ನಂತರ ರಸ್ತೆ ಮಾಡಿದ್ದೇನೆ ಅಂತ ಹೇಳಿ 4 ಕೋಟಿ ತೆಗೆದುಕೊಂಡು 1 ಕೋಟಿ ಇವನಿಗೆ, ಮತ್ತೊಂದು ಕೋಟಿ ದೊಡ್ಡವ್ರಿಗೆ, ಇನ್ನೊಂದು ಕೋಟಿ ಕಾಂಟ್ರಾಕ್ಟರ್ಗೆ ಕೊಟ್ಟಂತಹ ಮಹಾನುಭಾವ ಇವನೇ ಕಣ್ರಿ. ಅತ್ಯಂತ ಭ್ರಷ್ಟ ಇವನು. ಅತ್ಯಂತ ಅಂದ್ರೆ ಅತ್ಯಂತ ಭ್ರಷ್ಟ. ಇವತ್ತು ಬೆಳಿಗ್ಗೆ ಗಂಡ ಹೆಂಡತಿ ಇಬ್ರು ಯಾರೋ 5 ಗಂಟೆಗೆ ಬಾಗ್ಲು ತಟ್ತಿದ್ದಾರೆ ಅಂತ ಹೇಳಿ ಬಾಗ್ಲು ತೆಗೀತಿದ್ದಂತೆ ಲೋಕಾಯುಕ್ತದವರು ದಿಢೀರನೆ ಯಮದೂತರ ತರ ಪ್ರವೇಶವನ್ನ ಮಾಡಿ ಮನೆ ಒಳಗೆ ನುಗ್ಗಿ ನೋಡಿದ್ರೆ, ಅಯ್ಯೋಯ್ಯೋಯ್ಯೋಯ್ಯೋ, ಈ ಚಿನ್ನ ನೋಡಿ, ಈ ಸರಗಳು ನೋಡಿ, ಆ ಪೇಪರ್ ನೋಡ್ರಿ, ಜಮೀನ್ ಪೇಪರ್ ನೋಡಿ, ಸೈಟ್ ಪೇಪರ್ ನೋಡಿ, ಅಬಾಬಾಬಾಬಾ, ಇದೆಲ್ಲ ಎಣಿಸ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಇವನು ಕಳೆದ 2 ವರ್ಷಗಳಿಂದ ಮಂಡ್ಯದಲ್ಲಿ ನಡೆದಂತಹ PWD ಇಲಾಖೆಯಲ್ಲಿ ಎಲ್ಲಾ ಟೆಂಡರ್ಗಳ ರೂವಾರಿ ಇವನೇ ಕಣ್ರಿ. ದೊಡ್ಡ ಸ್ಕ್ಯಾಮ್ ಆಗಿದೆ. ಮಂಡ್ಯದಲ್ಲಿ 500 ಕೋಟಿ ರೂಪಾಯಿ PWD ಕಾಂಟ್ರಾಕ್ಟ್ ಸ್ಕ್ಯಾಮ್ ಆಗಿದೆ. ಈತ 20% ಗಿರಾಕಿ ಇವನು. ಈತ ಒಬ್ನೇ ಕನಿಷ್ಠ 50ರಿಂದ 75 ಕೋಟಿ ಮಾಡಿದಾನೆ. ಉಳಿದವ್ರ ಹತ್ರನೂ ವಸೂಲಿ ಮಾಡ್ತಾನೆ. ಈ ಪ್ರಕರಣವನ್ನ ನಿಜಕ್ಕೂ ಈಡಿಗೆ ಕೊಡಬೇಕು. ಸೊ ಯಾಕಂದ್ರೆ ಈತನನ್ನ ಮೊದಲು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಆಗ ಇವನ ಸತ್ಯ, ಇವನ್ ಏನೇನ್ ಲೂಟಿ ಮಾಡಿದಾನೆ ಅದೆಲ್ಲ ಸತ್ಯ ಈಚೆ ಬರುತ್ತೆ. ಈತ ಏನ್ ಮಾಡ್ತಿದ್ದ ಅಂದ್ರೆ, ಮೊದಲನೇದಾಗಿ ಟೆಂಡರ್ ಕರೆಯೋಕ್ಕೂ ಮೊದಲೇ 20% ಇಸ್ಕೊಂಡ್ಬಿಡ್ತಿದ್ದ. ಟೆಂಡರ್ ಕರೆದ ಮೇಲೆ ಯಾರಾದ್ರೂ ಟೆಂಡರ್ ಹಾಕಿದ್ರು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದ. ಆಮೇಲೆ ಎಲ್ರಿಗೂ ವಸೂಲಿ ಮಾಡಿಸ್ಕೊಳ್ತಾ ಇದ್ದ ಎಲ್ಲರ ಹತ್ರನು. ಇವನನ್ನ ಮುಟ್ಟೋರೇ ಇರಲಿಲ್ಲ. ಅಂತಹ ಭ್ರಷ್ಟ ಇವನು ಅಂತ ಖತರ್ನಾಕ್ ಖದೀಮ. ಇವನ ಮುಖನ ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಝೂಮ್ ಬೇರೆ ಹಾಕಿದಾರೆ ನಮ್ಮವರು. ಝೂಮ್ ಹಾಕಿ ನಾವು ತೋರಿಸ್ತಾ ಇದೀವಿ. ಅವನ ಮುಖನ ಸ್ವಲ್ಪ ನೋಡಿ. ಎಂತ ಖದೀಮ ಇವನು ಅಂದ್ರೆ, ಇವನನ್ನ ಮಂಡ್ಯ ಮಾತ್ರವಲ್ಲ, ಇವನ ಕುಟುಂಬದಿಂದಲೂ ಆಚೆ ಹಾಕಬೇಕು. ಯಾಕಂದ್ರೆ ಇವನು ನುಂಗಿರೋದೆಲ್ಲ ನಮ್ಮ ಬಡ ಜನರಿಗೆ ಮಾಡುವಂತಹ ರಸ್ತೆಗಳಿಂದ ಬಂದಿರುವಂತಹ ದುಡ್ಡು, ನಮ್ಮ ಬಡವರಿಗೆ ಮಾಡುವಂತಹ ಸವಲತ್ತಿನ ದುಡ್ಡನ್ನ ತಿಂದಿದ್ದಾನೆ. ಇವನ್ ಹೆಂಡತಿ ಎಲ್ಲರೂ ಇದ್ರನೇ ಎಂಜಾಯ್ ಮಾಡಿದ್ದಾರೆ. ಅಬಾಬಾಬಾಬಾಬಾಬಾ, ಇವನ ಆಸ್ತಿ ಎಲ್ಲೆಲ್ಲಿ ಮಾಡಿದ್ದಾರೆ ಗೊತ್ತಾ? ಎಲ್ಲ ಬೇನಾಮಿ ಆಸ್ತಿ ಕಣ್ರಿ. ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ಇದೆಲ್ಲ ನಾನು ಹೇಳಕ್ ಹೊರಟಿರೋದು, ಇವನ್ ಸಿಕ್ಕಾಕೊಂಡ. ಇವನು ಯಾರ್ಯಾರಿಗೆ ವಸೂಲಿ ಮಾಡಿಕೊಟ್ಟಿದ್ದಾನೆ ಅನ್ನುವ ಡೀಟೇಲ್ಸ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪಿನ್ ಟು ಪಿನ್ ಹೇಳ್ತೀನಿ. ಅದಕ್ಕೂ ಮೊದಲು ಲೋಕಾಯುಕ್ತದವರು ಇದೇ ಸತೀಶನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ನಂತರ ಈ ಕೇಸ್ನ ಈಡಿಗೆ ಕೊಟ್ರೆ ಈ ಸತೀಶನ ಕತೆ ಇಲ್ಲಿಗೆ ಮುಗಿಯುತ್ತೆ.